ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಇವತ್ತು ನೋಡ್ತಿದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವುದೋ ಒಂದು ಡಿಫ್ರೆಂಟ್ ಬ್ರೀಡ್ ಅಂತ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ. ಸೊ ಈ ಬ್ರೀಡ್ ನೇಮು ಮಿನ್ಪಿನ್ ಅಂತ. ಸೊ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇದ್ರಿ. ಇದು ಒಂದು ಟಾಯ್ ಬ್ರೀಡ್ಗೆ ಬರುತ್ತೆ. ಮಿನ್ಪಿನ್ ಮೇಲ್ ಹಾಗೂ ಫೀಮೇಲ್ ಪಪ್ಪೀಸ್ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಪ್ಯೂರ್ ಟಾಯ್ ಸೈಜ್ ಇದು. ಸೊ ಇದು ಟಾಯ್ ಸೈಜ್ಗೆ ಬರುತ್ತೆ. ಸೇಮ್ ನಿಮ್ಗೆ ಫಾದರ್ ಮದರ್ ವಿಡಿಯೋ ಕಳಿಸಿದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ಮಿನ್ಪಿನ್ ಪಪ್ಪೀಸ್ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ಬೋದು. ನೋಡ್ಬೋದು ಅಟ್ ಪ್ರೆಸೆಂಟ್ ಇವ್ರಿಗೆ 40 days ಆಲ್ರೆಡಿ. 40 daysಗೆ ನಿಮ್ಗೆ ಇಷ್ಟ ಐಟ್ ನಿಮ್ಗೆ ಯೂಶಲಿ ಇಷ್ಟೇ ಬರೋದು. ಸೇಮ್ ಒಂದು ಶಿಡ್ವಸ್ಟ್ 8 ಬರ್ಬೋದು. ಸೊ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಅಲ್ಲಿ ಇದೆ, ಬ್ರೌನ್ ಅಲ್ಲಿ ಇದೆ. ಮೇಲ್ ಹಾಗೂ ಫಿಮೇಲ್ ಎರಡು ಅವೈಲೇಬಲ್ ಇದೆ. ಸೊ ಸೇರಿದ್ರೆ ನಾನು ಟಾಯ್ ಬ್ರೀಡ್ಗೆ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಇದು. ಸೊ ಯೂಶಲಿ ಇದು ಅಷ್ಟು ನಿಮ್ಗೆ ಎಲ್ಲೂ ನೋಡೋಕ್ಕೂ ಸಿಗಲ್ಲ. ಆಮೇಲೆ ಒಂದು ಇಂಟೆಲಿಜೆಂಟ್ ಬ್ರೀಡ್ ಅಂತಾನೆ ಹೇಳ್ಬೋದು. ಆಮೇಲೆ ವೆರಿ ಆಕ್ಟಿವ್. ಸೊ ಕಂಪೇರ್ ಮಾಡೋದು ತುಂಬಾ ಆಕ್ಟಿವ್ ಇರೋಂಥ ಬ್ರೀಡಲ್ಲಿ ಮಿನ್ಪಿನ್ ಕೂಡ ಟಾಯ್ ಬ್ರೀಡ್ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಆಮೇಲೆ ನಿಮ್ಗೆ ತುಂಬಾ ಲೆಸ್ ಮೇಂಟೆನೆನ್ಸ್, ಹೆವಿ ಲೆಸ್ ಮೇಂಟೆನೆನ್ಸ್ಗೆ ಒಂದು ಬ್ರೀಡ್ ನೋಡ್ತಿದ್ರೆ ಅದು ಮಿನ್ಪಿನ್ ಆಗಿರುತ್ತೆ. ಸೊ ಇದೇ ಕಲರ್ಸ್ ನೋಡೋದಾದ್ರೆ ಬ್ರೌನು, ಬ್ಲ್ಯಾಕು ಅಟ್ ಪ್ರೆಸೆಂಟ್ ನನ್ನ ಹತ್ರ ಮೇಲ್ ಹಾಗೂ ಫಿಮೇಲ್ ಪಪ್ಪೀಸ್ ಅವೈಲಬಲ್ ಇದೆ. ಸೊ ಇದು ನಿಮ್ಗೆ ಪೇರೆಂಟ್ಸ್ ಇದ್ರ ಮೇಲ್ ಇದು ಫಾದರ್ ಮತ್ತೆ ಇದ್ರ ಮದರ್ ನೋಡಿದ್ರೆ ನಿಮ್ಗೆ ಇದು ಹೈಟ್ ಎಷ್ಟು ಬರ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದ್ ಬಿಟ್ಟು ಇದ್ರ ಬಗ್ಗೆ ಹೇಳಕ್ ಬಂದೆ ಹೇಳಿದ್ನಲ್ಲ, ಒಂದು ಟಾಯ್ ಬ್ರೀಡ್ ಇದು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಕಡೆ ಸಿಗೋದಿಲ್ಲ. ಆಮೇಲೆ ವ್ಯಾಕ್ಸಿನೇಷನ್ ಒಂದು 5 days ಬಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೋಬಹುದು. ಸೊ 45ಗೆ ಫಸ್ಟ್ ವ್ಯಾಕ್ಸಿನ್. ಫೀಡಿಂಗ್ ವಿಷಯಕ್ಕೆ ಬಂದ್ರೆ ಸೊ ಸೆಲ್ಫ್ ಫೀಡಿಂಗ್ ಅಲ್ಲಿ ತುಂಬಾ ಕಮ್ಮಿ ಫೀಡಿಂಗು. ನಿಮಗೆ ಗೊತ್ತಿರುತ್ತೆ, ನೋಡ್ತಿದ್ದಂಗೆ ಗೊತ್ತಿರುತ್ತೆ ಇವೆಲ್ಲ ಎಷ್ಟು ಫೀಡಿಂಗ್ ತಗೊಳುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೊಂದು 50 to 100 grams ತಿನ್ಬೋದು ಅಷ್ಟೇ, ತುಂಬಾ ಲೆಸ್. ಆಮೇಲೆ ಒಂದು ತುಂಬಾ ರೇರ್ ಅಂತಾನು ಹೇಳ್ಬೋದು ಇದನ್ನ, ಯಾಕಂದ್ರೆ ಇದನ್ನ ತುಂಬಾ ಜನ ಲೈಕ್ ಮಾಡ್ತಾರೆ. ಆದ್ರೆ ನಿಮ್ಗೆ ಎನಿ ಟೈಮ್ ಈ ಪಪ್ಪೀಸ್ ಸಿಗಲ್ಲ. ಸೊ ಸಿಕ್ಕಿದಾಗ ನಿಮ್ಗೆ ಬುಕ್ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ. ಸೊ ಟೋಟಲ್ 6 ಪಪ್ಪೀಸ್ ಇತ್ತು ಇದರಲ್ಲಿ. 6 ಅಲ್ಲಿ ಇವಾಗ ಉಳಿದಿರೋದು 4. ಸೊ 2 ಆಲ್ರೆಡಿ ಬುಕ್ ಆಗಿ ಸೋಲ್ಡ್ ಔಟ್ ಆಗಿದೆ. ಇನ್ನು 4 ಪಪ್ಪೀಸ್ ಇದೆ, 1 ಫೀಮೇಲ್ 3 ಮೇಲ್. ಸೊ ಮೇಲ್ ಅಲ್ಲಿ ಬ್ರೌನ್ ಅಲ್ಲೂ ಅವೈಲೇಬಲ್ ಇದೆ, ಬ್ಲ್ಯಾಕ್ ಅಲ್ಲೂ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರ್ಬೋದು ಕಲರ್ ಸೂಪರ್ ಆಗಿರುತ್ತೆ. ಹೆವಿ ಕ್ಯೂಟು, ಆಮೇಲೆ ಹೆವಿ ಹೈಪರ್ ಆಕ್ಟಿವ್ ಅಂತ ಹೇಳ್ಬೋದು. ಒಂದು ನಿಮಿಷ ಸುಮ್ಮನೆ ಇಲ್ಲ, ತುಂಬಾ ಆಕ್ಟಿವ್ ಇರುವಂತ ಪಪ್ಪೀಸ್ ಇದು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿರುತ್ತೆ. ಸೊ ನಿಮ್ಗೊಂದು ಲೆಸ್ ಮೇಂಟೆನೆನ್ಸ್ ಅಲ್ಲಿ, ಆಮೇಲೆ ನಿಮ್ಗೆ ಮನೆ ತುಂಬಾ ಆಕ್ಟಿವ್ ಆಗಿರುವಂತ ಪಪ್ಪಿ. ಆಮೇಲೆ ಚಿಕ್ಕದಾಗಿ ಸೊ ಎನಿ ಟೈಮ್ ಯಾವಾಗ್ಲೂ ಶಿಡ್ಜು ಅಂತಿರೋಗೆ ಈ ಬ್ರೀಡ್ ಎಲ್ಲ ಇನ್ನ ಗೊತ್ತಿರಲ್ಲ. ಸೊ ಈ ಬ್ರೀಡ್ ನೋಡ್ತಿದ್ದಂಗೆ ಲೈಕ್ ಆಗುತ್ತೆ. ಒಂದು ನಿಮ್ಗೆ ಹೇರ್ ಫಾಲ್ ಆಗಲ್ಲ. ಸೊ ನೋಡ್ತಾ ಇರ್ಬೋದು ಹೇರ್ ಫಾಲ್ ಅಂತೂ ಚಾನ್ಸೇ ಇಲ್ಲ. ಕ್ಯೂಟ್ ಆಗಿರುತ್ತೆ, ದೊಡ್ಡದಾದ್ಮೇಲೆ ನಿಮ್ಗೆ ಕ್ಯೂಟ್ ಆಗಿ ಬರುತ್ತೆ. ಸೊ ಇವಾಗ ನಿಮ್ಗೆ ಏರ್ ಫಾಲ್ ತುಂಬಾ ಜನಕ್ಕೆ ಏರ್ ಫಾಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಏರ್ ಫಾಲ್ ಎಲ್ಲ ಏನಾಗಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸೇಫ್ ಆಗಿ ಮಾಡ್ಕೊಡ್ತೀನಿ. ಮೇಲ್ ಹಾಗೂ ಫಿಮೇಲ್ 2 ಪಪ್ಪಿ ಕೂಡ ಅವೈಲೇಬಲ್ ಇದೆ. ಇದು ಬಿಟ್ಟು ಶಿಡ್ಜು ಪಪ್ಪೀಸ್ ಅವೈಲೇಬಲ್ ಇದೆ. ಒಂದು ಸೂಪರ್ ಕ್ವಾಲಿಟಿಯ ರಾಟ್ ವೀಲರ್ ಮೇಲ್ ಹಾಗೂ ಫಿಮೇಲ್ ಹೆವಿ ಸೈಜ್. ಇವಾಗಲೇ ಅದು 7 kg ಬರ್ತಾ ಇದೆ. ಅಟ್ ಪ್ರೆಸೆಂಟ್ 44 days ಅದಕ್ಕೆ. ಸೊ ರಾಟ್ ವೀಲರ್ ಬೇಕಿದ್ದು ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಮೇಲ್ ಹಾಗೂ ಫಿಮೇಲ್ ಒಂದೇ ಪಪ್ಪಿ ರಾಟ್ ವೀಲರ್ ಇರೋದು. ಶಿಡ್ಜು ಮೇಲ್ ಪಪ್ಪೀಸ್ ಮತ್ತೆ ಫಿಮೇಲ್ ಇದೆ. ಇದರಲ್ಲೂ ಮೇಲ್ ಹಾಗೂ ಫಿಮೇಲ್ ಇದೆ. ಅಟ್ ಪ್ರೆಸೆಂಟ್ ಈ 3 ಬ್ರೀಡ್ ರೆಡಿ ಇದೆ. ಎಸ್, ಈ ಪಪ್ಪಿ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸೇಫ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಮಾಡ್ಕೊಡ್ತೀವಿ. ಪ್ಲಸ್ ನೀವು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ಈ ಬ್ರೀಡ್ ನೋಡ್ತಿದ್ರೆ ಈ ವಿಡಿಯೋ ಶೇರ್ ಮಾಡಿ. ಸೊ ಈ ವಿಡಿಯೋ ನಮ್ಮ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.